ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ವಿಡಿಯೋದಲ್ಲಿ ತಮಗೆ ಏನು ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ, ಬಹಳಷ್ಟು ಜನರು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಅಪ್ಡೇಟ್ನ ತಿಳಿಸ್ಕೊಡಿ ಅಂತ ಮಾಹಿತಿನ ಕೇಳ್ತಾ ಇದ್ರು. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ 30 ಹಾಗೂ 31ನೇ ಕಂತಿನ ತಮಗೆ ಯಾವಾಗ ಜಮಾ ಆಗುತ್ತೆ, ಮಹಿಳೆಯರಿಗೆ DBT ಮುಖಾಂತರ ಯಾವಾಗ ಹಣನ ಜಮಾ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತಾಯಿದ್ದೀನಿ. ಮತ್ತು ಇನ್ನೂ ಕೆಲವೊಂದಿಷ್ಟು ಜನರು ಕಮೆಂಟ್ಗಳನ್ನು ಮಾಡಿದರು. ಏನಂತ ಕಮೆಂಟ್ಗಳನ್ನು ಮಾಡಿದರು ಅಂತಂದರೆ, ಕಳೆದ ವರ್ಷದ್ದು ಏನು ಫೆಬ್ರವರಿ ಮಾರ್ಚ್ ತಿಂಗಳ ಹಣನ ಸರ್ಕಾರದ ಕಡೆಯಿಂದ ಪೆಂಡಿಂಗ್ ಉಳಿಸ್ಕೊಂಡಿದ್ರು, ಆ ಒಂದು ಹಣನ ಯಾವಾಗ ರಿಲೀಸ್ ಮಾಡ್ತಾರೆ, ಅಥವಾ ಆ ಒಂದು 2 ಕಂತುಗಳು ಏನು ಪೆಂಡಿಂಗ್ ಇತ್ತು, 2 ಕಂತುಗಳು ಏನು ಕಳೆದ ವರ್ಷ ಪೆಂಡಿಂಗ್ ಇತ್ತು, ಆ ಕಂತುಗಳೇ ಇವಾಗ 30, 31ನೇ ಕಂತಿನ ಬಿಡುಗಡೆ ಮಾಡ್ತಾ ಇದ್ದಾರಾ ಅಂತ ಈ ರೀತಿಯಾಗಿ ಕಮೆಂಟ್ಗಳನ್ನು ಮಾಡಿದರು ಕೆಲವೊಂದಿಷ್ಟು ಜನರು. ಅಥವಾ ಇವಾಗ ಬರಬೇಕಾಗಿರುವಂಥ 30, 31ನೇ ಕಂತಿನ ಸರ್ಕಾರದ ಕಡೆಯಿಂದ ಬಿಡುಗಡೆ ಮಾಡ್ತಾ ಇದ್ದಾರಾ ಅಂತ ಕೇಳ್ತಾ ಇದ್ರು. ಇದರೆಲ್ಲದರ ಬಗ್ಗೆಯೂ ಕೂಡ ಸಚಿವೆ ಆಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ, ಯಾವ ತಿಂಗಳ ಹಣನ ತಮಗೆ ಬಿಡುಗಡೆ ಮಾಡ್ತಾ ಇದ್ದಾರೆ, ಮತ್ತು ಇವಾಗ 2 ಕಂತು ಒಟ್ಟಿಗೆ ಬಿಡುಗಡೆ ಮಾಡಿದಾರಾ ಅಥವಾ 1 ಕಂತು ಮಾತ್ರ ಬಿಡುಗಡೆ ಮಾಡಿದಾರಾ ಅಂತ ಎಲ್ಲದರ ಬಗ್ಗೆಯೂ ಕೂಡ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೋಸ್ಕರ ಇನ್ನೂ ಯಾರು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂತಂದರೆ, ವಿಡಿಯೋ ನೋಡುವಂಥ ಪ್ರತಿಯೊಬ್ಬರು ಕೂಡ ತಪ್ಪದೆ ವಿಡಿಯೋಗೆ ಲೈಕ್ ಮಾಡಿ. ವಿಡಿಯೋಗೆ ಲೈಕ್ ಮಾಡಿದ ತಕ್ಷಣ ಹೈಪ್ ಅನ್ನೋ ಆಪ್ಷನ್ ಕೂಡ ಬರುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡಿ. ಮತ್ತು ಇನ್ನೂ ಯಾರು ನಮ್ಮ ಮುಂದೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಥವಾ ಹೊಸದಾಗಿ ಯಾರಾದರೂ ನಮ್ಮ ಮುಂದೆ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಿ ಅಂತಂದರೆ, ಈ ರೀತಿಯಾಗಿ ಸಬ್ಸ್ಕ್ರೈಬ್ ಅನ್ನೋ ಆಪ್ಷನ್ ಇರುತ್ತೆ, ಸ್ಕ್ರೀನ್ ಮೇಲೆ ನೋಡ್ಕೊಳ್ಬೋದು. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ವೀಡಿಯೋಗಳು, ಹೊಸ ಮಾಹಿತಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಕ್ಲಿಕ್ ಮಾಡೋ ಮುಖಾಂತರ ಹೋಗಿ ಹೊಸ ವೀಡಿಯೋಗಳ ನೋಟಿಫಿಕೇಶನ್ ನೀವು ಮೊದಲನೇದಾಗಿ ಪಡೆದುಕೊಳ್ಬೋದು ಅಂತ ಹೇಳ್ತಾ, ಬನ್ನಿ ವೀಕ್ಷಕರೇ, ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ಬಹಳಷ್ಟು ಗೃಹಲಕ್ಷ್ಮಿ ಫಲಾನುಭವಿಗಳು 30 ಹಾಗೂ 31ನೇ ಕಂತಿನಕ್ಕಾಗಿ ವೇಟ್ ಮಾಡ್ತಾ ಇದ್ದಾರೆ, ಯಾವಾಗ ಬರುತ್ತೆ, ಯಾವಾಗ ಜಮಾ ಆಗುತ್ತೆ ಅಂತ ವೇಟ್ ಮಾಡ್ತಾ ಇದ್ದಾರೆ. ಮತ್ತು ಇನ್ನೂ ಕೆಲವೊಂದಿಷ್ಟು ಜನರು ಏನು ಸರ್ಕಾರದ ಕಡೆಯಿಂದ ಪೆಂಡಿಂಗ್ ಅಮೌಂಟ್ ಇದೆ, ಅಂದರೆ 2 ತಿಂಗಳ ಹಣನ ಪೆಂಡಿಂಗ್ ಇಟ್ಕೊಂಡಿದ್ದಾರೆ, ಆ ಒಂದು ಹಣನೂ ಕೂಡ ಯಾವಾಗ ಬರುತ್ತೆ ಅಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ವೀಕ್ಷಕರೇ, ತಮಗೆ ಇದ್ರ ಬಗ್ಗೆ ತಿಳಿಸೋದ್ರೆ, ಸರ್ಕಾರದ ಕಡೆಯಿಂದನೇ ಮಾಹಿತಿನ ತಿಳಿಸಿರುವಂಥ ಮಾಹಿತಿ ಏನಪ್ಪ ಅಂತಂದರೆ, ನಾವು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದು ಕಳೆದ ವರ್ಷದ್ದು ಪೆಂಡಿಂಗ್ ಇದೆ ಅಮೌಂಟು, ಅದನ್ನು ಕೂಡ ಪೆಂಡಿಂಗ್ ಇತ್ತು ಅಂದರೆ ನಾವು ಶೀಘ್ರದಲ್ಲೇ ಬಿಡುಗಡೆ ಮಾಡ್ತೀವಿ ಅಂತ CM ಸಿದ್ದರಾಮಯ್ಯ ಸರ್ ಅವರೇ ಮಾಹಿತಿನ ತಿಳಿಸಿದರು. ಆದರೆ ಇನ್ನೂವರೆಗೂ ಕೂಡ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದು ಕಳೆದ ವರ್ಷದ್ದು ಏನು ಪೆಂಡಿಂಗ್ ಇತ್ತು ಆ ಹಣನ ಬಿಡುಗಡೆ ಮಾಡಿಲ್ಲ. ಹೀಗಾಗಿ ಆ ಒಂದು 2 ತಿಂಗಳ ಅಮೌಂಟು ಮತ್ತು ಇವಾಗ ಬರಬೇಕಾಗಿರುವಂಥ ಏನು ಇವಾಗ ಸಚಿವೆ ಆಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇವಾಗ ಮಾರ್ಚ್ ಆ್ಯಂಡ್ ಏಪ್ರಿಲ್ ಮಂತ್ ಅಮೌಂಟ್ ನಾವು ಬಿಡುಗಡೆ ಮಾಡಿದ್ದೀವಿ. ಆಲ್ರೆಡಿ ಮಾರ್ಚ್ ತಿಂಗಳ ಹಣನ ಬಿಡುಗಡೆ ಮಾಡಿದ್ದೀವಿ, DBT ಪುಷ್ ಮಾಡಿ ಕೂಡ ಮಾಡಿದ್ದೀವಿ. ಶೀಘ್ರದಲ್ಲೇ ಅಂತಂದರೆ ಅತಿ ಬೇಗನೆ ನಿಮಗೆ ಹಣನ ಜಮಾ ಆಗುತ್ತೆ ಅಂತ ಮಾಹಿತಿನ ತಿಳಿಸಿರುವಂಥದ್ದು. ಹೀಗಾಗಿ ಭಾಳಷ್ಟು ಫಲಾನುಭವಿಗಳು ಗೃಹಲಕ್ಷ್ಮಿ ಏನು ಪೆಂಡಿಂಗ್ ಇರುವಂಥ ಸರ್ಕಾರದ ಕಡೆಯಿಂದ ಏನು ಕಳೆದ ವರ್ಷದ ಪೆಂಡಿಂಗ್ ಅಮೌಂಟ್ ಇತ್ತು ಅದನ್ನು ಬಿಡುಗಡೆ ಮಾಡಿದಾರಾ, ಅಥವಾ ಈ ವರ್ಷದ್ದು ಇವಾಗ ಮಾರ್ಚ್ ಆ್ಯಂಡ್ ಏಪ್ರಿಲ್ ಮಂತ್ ಹಣನ ಬಿಡುಗಡೆ ಮಾಡಿದಾರ ಅಂತ ಕೇಳೋದಾದರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸಿರುವಂಥ ಮಾಹಿತಿ ಪ್ರಕಾರ ನಾವು ಮಾರ್ಚ್ ಆ್ಯಂಡ್ ಏಪ್ರಿಲ್ ಮಂತ್ ಹಣನ ಬಿಡುಗಡೆ ಮಾಡಿದ್ದೀವಿ. ಕಳೆದ ವರ್ಷದ ಪೆಂಡಿಂಗ್ ಅಮೌಂಟ್ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ಸರ್ಕಾರದ ಕಡೆಯಿಂದ ಕ್ಲಿಯರ್ ಆಗಿರ್ತಕ್ಕಂಥ ಮಾಹಿತಿ. ವೀಕ್ಷಕರೇ, ಇವಾಗ ಸರ್ಕಾರದ ಕಡೆಯಿಂದ 2 ಕಂತು ಒಟ್ಟಿಗೆ ಬರುತ್ತಾ ಅಂತ ಕೇಳ್ಬೋದು ನೀವು. 2 ಒಟ್ಟಿಗೆ ಬರೋದಿಲ್ಲ ವೀಕ್ಷಕರೇ. ಯಾಕೆ ಅಂತಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ಪಷ್ಟವಾಗಿ ಮಾಹಿತಿನ ತಿಳಿಸಿದ್ದಾರೆ. ನಾವು ಮಾರ್ಚ್ ತಿಂಗಳ ಹಣ ಏನಿದೆ 30ನೇ ಕಂತಿನ DBT ಪುಷ್ ಮಾಡಿದ್ದೀವಿ. ಅದಾದ ನಂತರ ಈಗ ಮತ್ತೆ 31ನೇ ಕಂತಿನ ಕೂಡ ಶೀಘ್ರದಲ್ಲೇ ನಾವು 31ನೇ ಕಂತಿನೂ ಕೂಡ ಬಿಡುಗಡೆ ಮಾಡ್ತೀವಿ ಅಂತ ಸ್ಪಷ್ಟವಾಗಿ ಮಾಹಿತಿನ ತಿಳಿಸಿರುವಂಥದ್ದು. ಅಂದರೆ ಸರ್ಕಾರದ ಕಡೆಯಿಂದ ಇಲ್ಲಿವರೆಗೂ ಕೂಡ, ಅಂದರೆ ಈವರೆಗೂ ಕೂಡ ಹಣನ ಬರಬೇಕಾಗಿರುವಂಥದ್ದು 8,000 ರೂಪಾಯಿ ಹಣ, ಅಂದರೆ 4 ತಿಂಗಳ ಹಣನ ಬರಬೇಕಾಗಿರುವಂಥದ್ದು. ಅಂದರೆ ಕಳೆದ ವರ್ಷದ ಏನು ಪೆಂಡಿಂಗ್ ಅಮೌಂಟ್ ಇದೆ 2 ತಿಂಗಳದು, ಆ ಒಂದು ಹಣನೂ ಕೂಡ ಬರಬೇಕಾಗಿರುವಂಥದ್ದು. ಮತ್ತು ಇವಾಗ 30, 31ನೇ ಕಂತಿನ ಬರಬೇಕಾಗಿರುವಂಥದ್ದು. ಅಂದರೆ ಟೋಟಲ್ ಆಗಿ ಸರ್ಕಾರದ ಕಡೆಯಿಂದ ಫಲಾನುಭವಿಗೆ 8,000 ಹಣನೂ ಇನ್ನೂ ಕೂಡ ಜಮಾ ಆಗಬೇಕಾಗಿರುವಂಥದ್ದು. ಆದರೆ ಸರ್ಕಾರದ ಕಡೆಯಿಂದ ಏನು ಪ್ರೋಸೆಸ್ ಇದೆ, ಹಣ ಬಿಡುಗಡೆ ಮಾಡುವಂಥ ಪ್ರೊಸೆಸ್ ಆಗಿರ್ಬೋದು ಅಥವಾ ಹಣನ ಜಮಾ ಮಾಡೋ ಪ್ರೊಸೆಸ್ ಆಗಿರ್ಬೋದು, ಬಹಳಷ್ಟು ಒಂದು ಡಿಲೇ ಆಗ್ತಾ ಇರುವಂಥದ್ದು, ತಡವಾಗಿ ಹಣನ ಜಮಾ ಆಗ್ತದೆ. ಹೀಗಾಗಿ ಈ ಒಂದು ಪ್ರೊಸೆಸ್ನೇ ಕಂಟಿನ್ಯೂ ಆಯಿತು ಅಂತಂದರೆ ನಡುವೆ ಒಂದೊಂದು ತಿಂಗಳು ಗ್ಯಾಪ್ ಆಗ್ತಾಯಿದೆ ವೀಕ್ಷಕರೇ. ಹೀಗಾಗಿ ಗ್ಯಾಪ್ ಆಗೋದ್ರಿಂದ ಭಾಳಷ್ಟು ಒಂದು ಫಲಾನುಭವಿಗಳಿಗೆ 2 ತಿಂಗಳಿಗೊಮ್ಮೆ ಹಣನ ಜಮಾ ಆಗೋದು ಈ ರೀತಿಯಾಗಿ ಆಗ್ತಾ ಇರೋದ್ರಿಂದ ಈ ಒಂದು ಪ್ರೊಸೆಸ್ ಏನಿದೆ, ಪ್ರೊಸೆಸ್ ಸ್ಪೀಡ್ ಆದರೆ ಭಾಳಷ್ಟು ಫಲಾನುಭವಿಗಳು ಕೂಡ ಪ್ರತಿ ತಿಂಗಳು ಕೂಡ ಹಣನ ಜಮಾ ಆಗ್ತಾ ಹೋಗುತ್ತೆ. ಮೊದಲೆಲ್ಲ ಕರೆಕ್ಟಾಗಿ ಬರ್ತಾಯಿತ್ತು, ಇವಾಗ ಕಳೆದ ಒಂದು 6-7 ತಿಂಗಳಿಂದ ಹಣ ಜಮಾ ಆಗೋ ಪ್ರೊಸೆಸ್ ಏನಿದೆ ಭಾಳಷ್ಟು ಲೇಟಾಗಿ ಜಮಾ ಆಗ್ತಾ ಇರುವಂಥದ್ದು. ಒಟ್ಟಿನಲ್ಲಿ ವೀಕ್ಷಕರೇ, ಸರ್ಕಾರದ ಕಡೆಯಿಂದ ಬರಬೇಕಾಗಿರುವಂಥ ಹಣ ಅಂದರೆ ಟೋಟಲಾಗಿ 4 ತಿಂಗಳನ್ನ ಪೆಂಡಿಂಗ್ ಇರುವಂಥದ್ದು. ಈಗಾಗಲೇ ಸಚಿವೆ ಆಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾವು 2 ತಿಂಗಳನ್ನ ಬಿಡುಗಡೆ ಮಾಡಿದ್ದೀವಿ, ಆದಷ್ಟು ಬೇಗ ಶೀಘ್ರದಲ್ಲೇ ಜಮಾ ಆಗುತ್ತೆ ಅಂತ ಮಾಹಿತಿಯನ್ನು ತಿಳಿಸಿದ್ದಾರೆ.
30ನೇ ಕಂತಿನ DBT ಕೂಡ ಪುಷ್ ಆಗಿದೆ ಅಂತ ಮಾಹಿತಿನ ತಿಳಿಸಿದರೆ, ಅಂತಂದರೆ ಒಂದು ವಾರದ ಒಳಗಾಗಿ ನಿಮಗೆ DBT ಪುಷ್ ಆದರೆ ಒಂದು ವಾರದ ಒಳಗೆ ಹಣನ ಬಿಡುಗಡೆ ಆಗುತ್ತೆ. ಬಿಡುಗಡೆ ಆದಮೇಲೆ ಸುಮಾರು 10ರಿಂದ 15 ದಿನಗಳ ಒಳಗಾಗಿ ಕಂಪ್ಲೀಟಾಗಿ ಎಲ್ಲರಿಗೂ ಕೂಡ ಜಮಾ ಆಗುತ್ತೆ ಅಂತ ಮಾಹಿತಿನ ತಿಳಿಸಿರ್ತಕ್ಕಂಥ ಅಪ್ಡೇಟ್ನ ತಮಗೆ ತಿಳಿಸ್ಕೊಟ್ಟಿದ್ದೀನಿ. ಮತ್ತು ಏನಾದರೂ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ತಮಗೆ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ಒಂದು ವಿಡಿಯೋನ ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ಮಿಸ್ ಮಾಡದೆ ಕಡೆ ತನಕ ವಾಚ್ ಮಾಡಿದಂಥ ಪ್ರತಿಯೊಬ್ಬರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿಯೊಂದಿಗೆ ಭೇಟಿಯಾಗ್ತಿರೋಣ. ಅಲ್ಲಿವರೆಗೂ ನಮಸ್ಕಾರ.